ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಯಾಗಿ ಮತ್ತು ಹಿತವಾಗಿರೋ ಅಂಥ ಸೌತೆಕಾಯಿ ತಿಳಿಸಾರಿನ ರೆಸಿಪಿ. ಇದು ಬಿಸಿ ಅನ್ನ ಜೊತೆಗೆ ಸಖತ್ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನ ಅಲ್ಲದೆ ದೋಸೆ, ಇಡ್ಲಿ, ಉದ್ದಿನ ವಡೆ ಜೊತೆ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ. ಮಾಡೋದು ಕೂಡ ತುಂಬಾ ಸುಲಭ. ಮೊದಲನೇ ಸ್ಟೆಪ್ಪಲ್ಲಿ ಚಿಕ್ಕದಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ. ಮಸಾಲೆನ ರುಬ್ಬಾಕ್ತಾ ಇದ್ದೀನಿ. ಮಸಾಲೆಗಳನ್ನ ಹುರಿದು ರುಬ್ಬಾಕ್ತಾ ಇದ್ದೀನಿ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಧನಿಯಾ 1 ಟೇಬಲ್ ಸ್ಪೂನಷ್ಟು, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು, ಜೀರಿಗೆ ಅರ್ಧ ಚಮಚದಷ್ಟು, ಧನಿಯಾದಲ್ಲಿ ಅರ್ಧ ಕ್ವಾಂಟಿಟಿಯಷ್ಟು ತೊಗೋಬೇಕು. 2 ಪದಾರ್ಥಗಳನ್ನ ಸುಮಾರು 20ರಿಂದ 30 ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು. ಇದರ ಜೊತೆಗೆ ಇಷ್ಟ ಇದ್ದರೆ ಮೆಂತ್ಯ ಕಾಳನ್ನ ಸ್ವಲ್ಪ 10ರಿಂದ 12 ಕಾಳನ್ನ ಸೇರಿಸ್ಕೋಬೋದು. 1/4 ಚಮಚದಷ್ಟು ಮೆಂತ್ಯ ಕಾಳನ್ನ ಹಾಕೋಬೋದು. ಸುಮಾರು 40 ಸೆಕೆಂಡ್ ಆದಮೇಲೆ ಬ್ಯಾಡಗಿ ಒಣಮೆಣಸಿನ್ಕಾಯಿ ಸುಮಾರು 6ರಿಂದ 7 ಬ್ಯಾಡಗಿ ಒಣಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ. ಖಾರ ಜಾಸ್ತಿ ಇರಲ್ಲ. ಸ್ವಲ್ಪ ಖಾರವಾಗಿ ಬೇಕನ್ನಂಗಿದ್ರೆ ಗುಂಟೂರು ಒಣಮೆಣಸಿನ್ಕಾಯಿನ 1-2 ಹಾಕ್ಕೋಬೋದು. ಹಸಿ ತೆಂಗಿನ ತುರಿ, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡ್ತಾಯಿದ್ದೀನಿ. ಹುಣಸೆ ಹಣ್ಣು ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು, ಹುಣಸೆ ಹಣ್ಣು ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಬೀಜ ನಾರನ್ನೆಲ್ಲ ತೆಗೆದು ಸೇರಿಸ್ಕೋಬೇಕು. ಈ ಪದಾರ್ಥಗಳನ್ನ ಹಾಕ್ಕೊಂಡ್ಮೇಲೆ ಸುಮಾರು 2ರಿಂದ 3 ನಿಮಿಷ ಬಿಸಿ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು. ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹುರಿದಿದ್ದಾಗಿದೆ. ರುಬ್ಲಿಕ್ಕೆ ಇದು ತುಂಬಾ ಜಾಸ್ತಿ ಬಿಸಿ ಇದೆ. ತಣ್ಣಗಾಗಲಿ. ಇದು ತಣ್ಣಗಾಗೋಷ್ಟರಲ್ಲಿ ಬೇರೆ ಸ್ಟೆಪ್ಪುಗಳನ್ನ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಸಮಯ ಉಳಿಸ್ಕೋಬೋದು. ದೊಡ್ಡದಾಗಿರೋ ಬಾಣಲೆಯಲ್ಲಿ ಸುಮಾರು 1ರಿಂದ 1.5 ಲೀಟ್ರಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ. ಸ್ವಲ್ಪ ಅರಿಶಿನ, ಇದು ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ. ಯಾವ ಸೌತೆಕಾಯಿ ಆದ್ರೂ ಪರವಾಗಿಲ್ಲ. ಮಂಗಳೂರು ಸೌತೆಕಾಯಿ ಅಂತ ಸಿಗುತ್ತೆ ಕೂಡ. ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ. ಈ ಸೌತೆಕಾಯಿಯಲ್ಲಿ ಬೀಜ ಸಿಪ್ಪೆನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿರೋ ಸೌತೆಕಾಯಿನ ಕೂಡ ಉಪಯೋಗ ಮಾಡ್ಬೋದು, ಅಥವಾ ಮಂಗಳೂರು ಸೌತೆಕಾಯಿ ಸಿಗುತ್ತಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಇದು ಚೆನ್ನಾಗಿ ಹಣ್ಣಾಗಿರೋ 1 ನಾಟಿ ಟೊಮೆಟೊ ಹಣ್ಣಾಗಿದ್ದರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಕರಿಬೇವಿನ ಎಲೆಗಳು ಸುಮಾರು 8ರಿಂದ 10. ಈಗ ಸೌತೆಕಾಯಿನ ಸುಮಾರು 5 ನಿಮಿಷ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಸ್ವಲ್ಪ ಮಟ್ಟಕ್ಕಷ್ಟು ಮೆತ್ತಗಾಗಬೇಕು. ಹುರಿದಿಟ್ಕೊಂಡಿರೋ ಪದಾರ್ಥಗಳು ಕೂಡ ತಣ್ಣಗಾಗಿದೆ, ರುಬ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ಬೆಲ್ಲ, ಅರ್ಧ ಕಪ್ಪಷ್ಟು ನೀರು. ಮಿಕ್ಸಿ ಜಾರ್ಗೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಸೌತೆಕಾಯಿ ಕೂಡ ಬೆಂದಿದೆ. 5 ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೆ. ಮೊದಲೇ ಹೇಳ್ದಂಗೆ ರೆಗ್ಯುಲರ್ ಆಗಿರೋ ಸೌತೆಕಾಯಿನ ಕೂಡ ಉಪಯೋಗ ಮಾಡ್ಬೋದು, ಅಥವಾ ಮಂಗಳೂರು ಸೌತೆಕಾಯಿ, ಅಥವಾ ಅದು ಬೇಜಾರಾದರೆ ಬೂದುಗುಂಬಳಕಾಯಿ, ಸೀಮೆ ಬದನೆಕಾಯಿ ಇವನ್ನೆಲ್ಲ ಉಪಯೋಗ ಮಾಡ್ಬೋದು. ಸೋರೆಕಾಯಿನ ಕೂಡ ಉಪಯೋಗ ಮಾಡ್ಬೋದು. ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ. ಜಾಸ್ತಿ ಇದನ್ನು ತಿಳಿ ಸಾರಿರೋದ್ರಿಂದ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಸಾರಿನ ಕನ್ಸಿಸ್ಟೆನ್ಸಿ ತೆಳುವಾಗಿರಬೇಕು. ಸುಮಾರು 50 ಗ್ರಾಮ್ಸಷ್ಟು ತೊಗರಿಬೇಳೆನ ಉಪಯೋಗ ಮಾಡಿದ್ದೆ. ಕುಕ್ಕರಲ್ಲಿ 2 ಸೀಟಿನ ಕೂಗಿಸ್ಕೊಂಡಿದ್ದೆ. ತೊಗರಿಬೇಳೆ ಬೆಂದ ಮೇಲೆ ಚೆನ್ನಾಗಿ ನುಣ್ಣಗೆ ಮಾಡಿ ಸೇರಿಸ್ಕೊಂಡ್ರೆ ಒಳ್ಳೆಯದು. ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸುಮಾರು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು. ಸುಮಾರು 10 ನಿಮಿಷ ಆದಮೇಲೆ ಸಾರು ಚೆನ್ನಾಗಿ ಕುದೀತಾ ಇದೆ. ಸಖತ್ ಟೇಸ್ಟಿಯಾಗಿ ಕೂಡ ಬಂದಿದೆ. ಚೆನ್ನಾಗಿ ಕುದೀತಾ ಇದೆ. ಮನೆ ಘಮ ಘಮ ಅಂತ ಆಗೋಗಿದೆ. ಅಷ್ಟು ಒಳ್ಳೆ ಅರೋಮ ಬರ್ತಾಯಿದೆ ಈ ಸಾರಿನಿಂದ. ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಿಂಗಿನ ಒಗ್ಗರಣೆ, ಎಣ್ಣೆ, ಸಾಸಿವೆ, ಹಿಂಗು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಟ್ರೈ ಮಾಡಿ ನೋಡಿ ಒಂದ್ಸಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಕಡಿಮೆ ಪದಾರ್ಥಗಳಂದರೆ ಜಾಸ್ತಿ ಉದ್ದಿನಬೇಳೆ, ಕಡಲೆಬೇಳೆ ಏನನ್ನೂ ಹಾಕಿಲ್ಲ ರುಬ್ಲಿಕ್ಕೆ. ಆದರೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಈ ಸಾರು. ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.